Today, the problem with capital adjustments actually ಇದು ಯಾವ್ದ್ರ ಬಗ್ಗೆ ಅಂದ್ರೆ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಅಲ್ಲಿ ಇಲ್ಲಿ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಆಸ್ ಲೈಕ್ ನೀವು ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ ಅಲ್ಲಿ ಯಾವ ರೀತಿ ಮಾಡಿದ್ರಿ ದಟ್ ಕೈಂಡ್ ಆಫ್ ಪ್ರಾಬ್ಲಮ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಯಾವ ರೀತಿ ಮಾಡೋದು ಅಂತ ಇದರಲ್ಲಿ ನಾವು ನೋಡೋಣ ಯಾವ ತರ ಇದ್ ಮಾಡಿದ್ದಾರೆ ಅಂತ. ಸೊ ಲುಕ್ ಇನ್ ಟು ದ ಪ್ರಾಬ್ಲಮ್. There are three partners, Narag, Suri and Bajaj. The sharing profit and loss account in the proportion ಕೊಟ್ಟಿದ್ದಾರೆ 1/2, 1/6 and 1/3 respectively. So this is the old ratio. The balance sheet they have given on April 1st, 2018. That is liabilities and assets they have given. And coming to the retiring partner is Bajaj. ಇದರಲ್ಲಿ ರಿಟೈರ್ಡ್ ಆಗ್ತಾ ಇರೋ ಪಾರ್ಟ್ನರ್ ಯಾರಪ್ಪ ಅಂತಂದ್ರೆ ಬಜಾಜ್ ರಿಟೈರ್ಡ್ ಆಗ್ತಾ ಇದ್ದಾನೆ. ಸೊ ಇಸ್ ಫ್ರಮ್ ದ ಫಾಲೋಯಿಂಗ್ ಏನೇನು ಆಗ್ತಾ ಇದೆ ಅವ್ನು ರಿಟೈರ್ಡ್ ಆದ್ಮೇಲೆ ಆಗಕ್ಕಿಂತ ಮುಂಚೆನೆ ಏನೇನು ಮಾಡಿದ್ರು ಅಂತ ಅಂದ್ರೆ ಸಮ್ ಆಫ್ ದ ಟ್ರಾನ್ಸಾಕ್ಷನ್ ದೇ ಹ್ಯಾಡ್ ಬಿನ್ ಮೇಡ್. ಕೆಲವೊಂದು ಟ್ರಾನ್ಸಾಕ್ಷನ್ಸ್ ಅವ್ರು ಮಾಡಿದ್ದಾರೆ. ಸೊ ಫ್ರೀ ಓಲ್ಡ್ ಪ್ರಿಮಿಸಸ್ ಅಂಡ್ ಸ್ಟಾಕ್ ಅಪ್ರಿಶಿಯೇಟೆಡ್ ಎರಡು ಅಪ್ರಿಶಿಯೇಟ್ ಆಗಿದೆ. ಸೊ ಅದು ನಿಮಗೆ ರಿವ್ಯಾಲ್ಯೂಷನ್ ಅಕೌಂಟ್ ಬರುತ್ತೆ. ಮಿಷನರಿ ಫರ್ನಿಚರ್ ಆಲ್ಸೋ ರಿವ್ಯಾಲ್ಯೂಷನ್ ಅಕೌಂಟ್. ಬ್ಯಾಡ್ ಡೆಟ್ಸ್ ಆಲ್ಸೋ ರಿವ್ಯಾಲ್ಯೂಷನ್ ಅಕೌಂಟ್. ಕಮಿಂಗ್ ಟು ಗುಡ್ ವಿಲ್ ಟ್ರೀಟ್ಮೆಂಟ್, ಗುಡ್ ವಿಲ್ 21,000 ಇದೆ. ಸೊ ಅಷ್ಟೇ ಸಾಕು ನಿಮ್ಗೆ, ಇದೆಲ್ಲ ಕೊಡಲ್ಲ. ಆಸ್ ಪರ್ 26 ಅಂತ ಹೇಳ್ತಾರೆ ನಿಮ್ಗೆ. ಆಸ್ ಪರ್ 26 ಹೆಂಗ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ. ರಿಟೈರಿಂಗ್ ಪಾರ್ಟ್ನರ್ ಶೇರ್ ತಗೊಂಡು ಅದನ್ನ ಗೇನ್ ರೇಷಿಯೋ ಪ್ರಕಾರ ಇಬ್ರು ಕೊಡ್ಬೇಕಾಗತ್ತೆ ಇರೋ ಪಾರ್ಟ್ನರ್ಸ್ಗಳು. ಓಕೆ, ಸೊ ಮೈನ್ ಅಡ್ಜಸ್ಟ್ಮೆಂಟ್ ಈ ಪ್ರಾಬ್ಲಮ್ ಡಿಫ್ರೆನ್ಸ್ ಏನು ಅಂತಂದ್ರೆ ಲಾಸ್ಟ್ ಅಡ್ಜಸ್ಟ್ಮೆಂಟ್ ದಟ್ ಈಸ್ ಈ ನೋಡಿ ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಏನ್ ಹೇಳುತ್ತೆ ಅಂತ ಅಂದ್ರೆ ದ ಕಂಟಿನ್ಯೂಯಿಂಗ್ ಪಾರ್ಟ್ನರ್ ಹ್ಯಾವ್ ಡಿಸೈಡೆಡ್ ಟು ಅಡ್ಜಸ್ಟ್ ದೇರ್ ಕ್ಯಾಪಿಟಲ್ಸ್ ಇನ್ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಅವ್ರ ಹೊಸ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ರಕಾರ ಹಂಚ್ಕೋಬೇಕು ಅಂತ ಅವರು ಡಿಸೈಡ್ ಮಾಡ್ಕೋತಾರೆ. ಆಫ್ಟರ್ ರಿಟೈರ್ಮೆಂಟ್ ಆಫ್ ಬಜಾಜ್ ಸರ್ಪ್ಲಸ್ ಡಿಫಿಸಿಟ್ ಇಫ್ ಎನಿ ಇನ್ ದರ್ ಕ್ಯಾಪಿಟಲ್ ಅಕೌಂಟ್ಸ್ ಕ್ಯಾಶ್ ಅಲ್ಲಿ ಅದನ್ನ ಅಡ್ಜಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ದಟ್ಸ್ ಅ ಥಿಂಗ್ ಆಕ್ಚುಲಿ. ಸೊ ಅದ್ರ ಬೇಸಿಸ್ ಮೇಲೆ ನಾವಿಲ್ಲಿ ಮಾಡ್ತಾ ಹೋಗೋಣ ನಿಮ್ಗೆ. ಸೊ ಫಸ್ಟ್ ಓಲ್ಡ್ ರೇಷಿಯೋ. ಸೊ ಓಲ್ಡ್ ರೇಷಿಯೋ ಎಷ್ಟಿದೆ ಅಂತ ನೋಡ್ಬೋಣ. ಓಲ್ಡ್ ರೇಷಿಯೋ ದೇ ಹ್ಯಾವ್ ಗಿವನ್ 1/2, 1/2, 1/6, ಮತ್ತೆ 1/3. 3 ಜನದ್ದು 1/2, 1/6 ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಏನ್ ಹೇಳಿಲ್ಲ, ಅದು ಅವರು ಎಷ್ಟು ಹೇಳಿಲ್ಲ, ಅದು ನೀವೇ ಮಾಡ್ಕೋಬೇಕಾಗತ್ತೆ. ಸೊ ನ್ಯೂ ರೇಷಿಯೋ ಇಲ್ಲಿ ಗೇನ್ ರೇಷಿಯೋ ಎಷ್ಟಾಗುತ್ತೆ ಅಂತ ಅಂದ್ರೆ ಓಲ್ಡ್ ರೇಷಿಯೋ ಏನು ಕೊಟ್ಟಿಲ್ಲ ಇನ್ಫಾರ್ಮೇಶನ್. ನ್ಯೂ ರೇಷಿಯೋ ಗೇನ್ ರೇಷಿಯೋ ಬಗ್ಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತ ಅಂದ್ರೆ ನ್ಯೂ ರೇಷಿಯೋ ಅಂಡ್ ಗೇನ್ ರೇಷಿಯೋ ಬೋತ್ ಆರ್ ಸೇಮ್. ಎಲ್ಲ ಏನಾಗುತ್ತೆ ಯಾಕಂದ್ರೆ ಆ ಫಾರ್ಮುಲಾ ಅಪ್ಲೈ ಮಾಡಕ್ಕಲ್ಲ, ಬಿಕಾಸ್ ದೇ ನಾಟ್ ಗಿವನ್ ನ್ಯೂ ರೇಷಿಯೋ. ಎಷ್ಟು ರೇಷಿಯೋ ಇದೆ ಅಂತ ಅವ್ರು ಹೇಳಿಲ್ಲ. ಸೊ ಏನ್ ಉಳಿಕೆ ಆಗುತ್ತೆ ರಿಟೈರ್ಡ್ ಆಗ್ತಿರೋ ಪಾರ್ಟ್ನರ್ ಬಿಟ್ಟು ಮಿಕ್ಕಿದ್ದೆ ಅದೇ ಏನಾಗುತ್ತೆ ಇಲ್ಲಿ ಗೇನ್ ರೇಷಿಯೋ ಅಂಡ್ ನ್ಯೂ ರೇಷಿಯೋ ಬೋತ್ ಆರ್ ಸೇಮ್ ಆಗುತ್ತೆ ಇಲ್ಲಿ. ಸೊ ಬಾಲಾಜಿ ರಿಟೈರ್ಡ್ ಆಗ್ತಾರೆ ಅಂದ್ರೆ 1/3 ಹೋಗುತ್ತೆ. ಬಾಲಾಜಿ ರಿಟೈರ್ಮೆಂಟ್ ಆಗ್ತಾ ಇರೋದ್ರಿಂದ ಅದೇನಾಗುತ್ತೆ 1/3 ಹೋಗುತ್ತೆ. ವಿನಯ್ ಅಂಡ್ ಗೌತಮಿ, ವಿನಯ್ ಗೌತಮಿ. ಸೊ 2 ನ್ಯೂ ರೇಷಿಯೋ. ಸೊ ಬಾಲಾಜಿ ಹೋಗೋದ್ರಿಂದ 1/3 ಇದೇನಿರುತ್ತೆ ಇದು ಹೋಗ್ಬಿಡುತ್ತೆ ಇದು. ಸೊ ನ್ಯೂ ರೇಷಿಯೋ ಇಸ್ 1/2 and 1/6, 1/2 and 1/6. So this is a new ratio, and gain ratio itself is 1/2 and 1/6. ಅದು ಕೂಡ ಗೇನ್ ರೇಷಿಯೋ ಆಗಿ ಉಳ್ಕೊಳ್ಳುತ್ತೆ, ಬಿಕಾಸ್ ಯಾಕೆಂದ್ರೆ ಇಲ್ಲಿ ಯಾವುದೇ ರೀತಿ ನ್ಯೂ ರೇಷಿಯೋ ಅವರು ಕೊಟ್ಟಿಲ್ಲ. ಸೊ ಅದರಿಂದ ಎರಡು ನ್ಯೂ ರೇಷಿಯೋ ಮತ್ತೆ ಗೇನ್ ರೇಷಿಯೋ ಎರಡು ಸೇಮ್ ಆಗುತ್ತೆ. ಸೊ ಅದರಿಂದ ನಾವು ಬರ್ದಿದ್ದೀವಿ. ಯಾಕಂದ್ರೆ ನೀವು ಮಾಡಿದ್ರು ಅಷ್ಟೇ ಬರುತ್ತೆ. ಯಾಕಂದ್ರೆ ಗೇನ್ ರೇಷಿಯೋ ಮೈನಸ್ ಅದ್ ಮಾಡಿದ್ರು ಅದು 0 ಬರೋದ್ರಿಂದ ಸೊ ಎರಡು ಒಂದೇ ಅಷ್ಟರಲ್ಲಿ ನಾವೇನ್ ಮಾಡ್ಬೇಕು ಗೇನ್ ರೇಷಿಯೋನ ಮಾಡ್ಬೇಕಾಗತ್ತೆ. ಓಕೆ, ನಾವ್ ಆಫ್ಟರ್ ದಿಸ್ ಇದಕ್ಕೆ ನಾವು ಕರೆಕ್ಟ್ ಆಗಿ ಕನ್ಸಾಲ್ಟೇಷನ್ ಮಾಡ್ಬೇಕಾಗತ್ತೆ. ಸೊ ಕನ್ಸಾಲ್ಟೇಷನ್ ಯಾವ ತರ ಮಾಡೋದು ಅಂತ ಅಂದ್ರೆ 1/2 is to 1/6. ಫಸ್ಟ್ ಇದಕ್ಕೆ ಮಾಡ್ಬೋಣ ಮೇಲ್ಗಡೆ ಇರೋದಕ್ಕೆ. ಸೊ ಅದನ್ನ ಕನ್ಸಾಲ್ಟೇಷನ್ ಯಾಕೆ ಮಾಡ್ತಾ ಇದೀವಿ ಅಂತ ಅಂದ್ರೆ ಇಟ್ಸ್ ನಾಟ್ ಇನ್ ಕರೆಕ್ಟ್ ಎಕ್ಸಾಕ್ಟ್ ಫಾರ್ಮಲ್ ಇಲ್ದೆಲ್ಲ ಇರೋದಕ್ಕೋಸ್ಕರ 1/2 is to 1/6 is to 1/3. ಸೊ ಮಾಡಿದ್ರು ಆಗುತ್ತೆ, ಮಾಡದೇ ಹೋದ್ರು ಆಗುತ್ತೆ, ಬಟ್ ವಿಲ್ ಡೂ ಆನ್ ದಿಸ್. ಸೊ ಬೆಟರ್. ಸೊ ನೀವು ಡಿನಾಮಿನೇಟರ್ ಎಲ್ಲ ಒಟ್ಟಿಗೆ ಇದು ಮಾಡ್ಕೊಳ್ಳಿ. 2 × 6 12, 12 3s are 36. ಸೊ 36 divided by ಎಷ್ಟು ಬರುತ್ತೆ ಡಿನಾಮಿನೇಟರ್
36 ಬರುತ್ತೆ. ಸೊ ಮೇಲ್ಗಡೆ ನಾವು ನೋಡಿದಾಗ 1 ಇದೆ, 2 ಇದೆ, 18 ಬರುತ್ತೆ. ಇದು 18 ಫಸ್ಟ್ ಪಾರ್ಟ್ 18 ಒಂದು ಫಾರ್ಮಿಗೆ ಕನ್ವರ್ಟ್ ಮಾಡ್ತಾ ಇರೋದು ನಾವು ಅಷ್ಟೇ. ಇಲ್ಲಿ ಎರಡು ಮಾಡಿದ್ರು ಅಷ್ಟೇ ಬರುತ್ತೆ. ಸೊ 18 1 is 18. ಯಾಕೆ 18 ಅಂತಂದ್ರೆ 2 ಇದೆ, 18 36 ಇದೆ. 18 2s 36, ಮೇಲ್ಗಡೆ ಎಷ್ಟಿದೆ 1 ಇದೆ. ಸೊ 18 into 1 18 ಬರುತ್ತೆ. ಇಷ್ಟು ಸೊ ಇಲ್ಲೂ 1 6 ಇದೆ, ಇಲ್ಲಿ ಮೇಲ್ಗಡೆ 1 ಇದೆ. ಸೊ ಇಲ್ಲಿ ಮೇಲೆ 1 6 1s, ಸೊ 6 6, ಸೊ ದಿಸ್ ಇಸ್ 6. ನೆಕ್ಸ್ಟ್ ಇಲ್ಲಿ 3 ಇದೆ, ಸೊ ಆಬ್ವಿಯಸ್ಲಿ ಇಟ್ ಬಿಕಮ್ 12. ಸೊ ದಿಸ್ ಇಸ್ ದ ರೇಷಿಯೋ. ಸೊ ಎಷ್ಟು ಬರುತ್ತೆ ರೇಷಿಯೋ ಅಂತ ಅಂದ್ರೆ, ಸೊ ವಿ ಕ್ಯಾನ್ ಡೂ ಇಟ್ ಲೈಕ್ ದಿಸ್. 18:16 ಮೂರನ್ನು ಆಡ್ ಮಾಡಿದ್ರೆ ನಮಗೆ 36 ಬರುತ್ತೆ. ಸೊ ದ ರೇಷಿಯೋ ವಿಲ್ ಬಿಕಮ್ 18:13:6:13. ಸೊ ಇನ್ನೂ ಕನ್ಸಾಲಿಡೇಟ್ ನಾವು ಮಾಡಿದಾಗ, ಸೊ 6 ಇಂದ ಎಲ್ಲ ಹೋಗುತ್ತಲ್ವಾ, 3:3 1:2. ಸೊ ದಿಸ್ ಇಸ್ ದ ರೇಷಿಯೋ, 3:1:2 ರೇಷಿಯೋ. ಸೊ ಅದ್ರ ಪ್ರಕಾರ ಬರೆಯೋದಾದ್ರೆ, ನ್ಯೂ ರೇಷಿಯೋಗಳನ್ನ ಮತ್ತೆ ಇದನ್ನ ಬರೆಯೋದಾದ್ರೆ ನಾವು ಕ್ಯಾನ್ ರೈಟ್ 3/6 ಅಥವಾ 3:1 ಅಂದ್ರೆ ಅದು 3/6 ಆಗುತ್ತೆ. ಇಷ್ಟು 1/6, 3/6 ಮತ್ತೆ 1/6. ಸೊ 3/6 ಬರೆಯಕ್ಕಲ್ಲ, ಐ ಆಮ್ ಸಾರಿ. New ratio become 3:1. So gain ratio is also 3:1. ಯಾಕೆಂದ್ರೆ ಇವ್ರು ಹೋಗ್ಬಿಡ್ತಾರೆ ಯಾರು, ಸೊ ಬಜಾಜ್ ಇಸ್ ಗೋಯಿಂಗ್ ಟು ಬಿ ರಿಟೈರ್ ಆಗಿರೋದ್ರಿಂದ, ಸೊ 2 ಹೋದಾಗ ಇನ್ನು ಉಳಿಯೋದೆಷ್ಟು 3:1. ಸೊ ಈ ತರ ಕನ್ವರ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಗೇನ್ ರೇಷಿಯೋ ಮತ್ತು ನ್ಯೂ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ, ನಾವು ಐ ಆಮ್ ಕಮಿಂಗ್ ಟು ಗುಡ್ ವಿಲ್. ಸೊ ಗುಡ್ ವಿಲ್ ನ ಕಡೆ ನಾವು ಬಂದ್ಬಿಡೋಣ. ಸೊ ಗುಡ್ ವಿಲ್ ನ ಗುಡ್ ವಿಲ್ ಇದು ಮಾಡೋಣ. ಸೊ ಗುಡ್ ವಿಲ್ ಎಷ್ಟಿದೆ ಟೋಟಲ್ ರುಪೀಸ್ 21,000 ಇದೆ. ಸೊ ಗುಡ್ ವಿಲ್ 21,000 ಅಲ್ಲಿ ಬಜಾಜ್ ಶೇರು ಎಷ್ಟು, 21,000 ಇಂಟು 1/3 ಅಂತ ಇದೆ ಅದು. ಸೊ 1/3 ಅಂತ ತಗೊಂಡ್ರು ಆಗುತ್ತೆ, ಅಥವಾ 2/6 ಎರಡು ಒಂದೇ ಬರುತ್ತೆ ಅನ್ಸುತ್ತೆ. 1/3 ಆರ್ 2/6 ಎರಡು ಒಂದೇ ಬರೋದ್ರಿಂದ ಅಷ್ಟೇ ಬರೀಬಹುದು. ಸೊ ಇಲ್ಲಿ ಆಲ್ರೆಡಿ ನಾವು ಕಂಡಿಡಿದೀವಿ ನೋಡಿ, ಇಲ್ಲಿ ಎರಡು ಒಂದೇ, 1/3 and 2/6 is both are same, 2/6. ಸೊ 21,000 into 2/6, that is 7,000. ಗುಡ್ ವಿಲ್ ಶೇರ್ ಎಷ್ಟು ಬಜಾಜ್ 7,000. ಅದರಲ್ಲಿ ಔಟ್ ಆಫ್ 7,000 3 ಭಾಗ ಯಾರು ಕೊಡ್ಬೇಕು, ಟೋಟಲ್ ಡಿವೈಡೆಡ್ ಇಂಟು 4 ಪಾರ್ಟ್. ಅದರಲ್ಲಿ 3 ಭಾಗ ಯಾರು ಕೊಡ್ಬೇಕು, ಫಸ್ಟ್ ಪಾರ್ಟ್ನರ್ ಯಾರು, ನಾರಂಗ್ ಕೊಡ್ಬೇಕು, ಮತ್ತೆ ಇನ್ನೊಂದು ಭಾಗನ ಸೂರಿ ಕೊಡ್ಬೇಕಾಗತ್ತೆ. ಸೊ ಔಟ್ ಆಫ್ ಗುಡ್ ವಿಲ್ 7,000 ಅಲ್ಲಿ ಸೂರೀಸ್ ಎಷ್ಟು ಬರುತ್ತೆ ಅಂತ ಅಂದ್ರೆ, ಔಟ್ ಆಫ್ 7,000 ಇಂಟು 3/4. ಸೊ 3/4, 7,000 ಇಂಟು 3 divided by 4 ಮಾಡಿದ್ರೆ 5,250 had to given by him. And sorry, it's not Suri, it's Narang. Next is Suri's contribution 7,000 into 1 divided by 4. ಇದೇನಿದೆ ಗೇನ್ ರೇಷಿಯೋ ಅದ್ರ ಪ್ರಕಾರನೇ ಕೊಡ್ತಾ ಇದೀವಿ. ಸೊ 1 divided by 4 ಅಂತ ಅಂದ್ರೆ ಇಟ್ಸ್ ಆಲ್ಮೋಸ್ಟ್ 1,750. ಸೊ ದಿಸ್ ಇಸ್ ಎರಡು ಸೇರಿ 7,000 ಆಯ್ತು. ದಿಸ್ ಇಸ್ ದ ಗುಡ್ ವಿಲ್ ಟ್ರೀಟ್ಮೆಂಟ್. ಸೊ ಗುಡ್ ವಿಲ್ ಟ್ರೀಟ್ಮೆಂಟ್ ಆಯ್ತು. ಸೊ ಪಾರ್ಟ್ನರ್ಶಿಪ್ ಏನಂತ ಡಿಸೈಡ್ ಮಾಡ್ಕೊಂಡು ಅವ್ರ ಕ್ಯಾಪಿಟಲ್ ಏನು ಉಳಿಯುತ್ತೆ, ಸೊ ಟೋಟಲ್ ಕ್ಯಾಪಿಟಲ್ ಏನು ಉಳಿಯುತ್ತೆ ಅದನ್ನ ಆನ್ ದ ಬೇಸಿಸ್ ಆಫ್ ಯಾವ್ದ್ರ ಮೇಲೆ ಅವರು ಇಲ್ಲಿ ಟೋಟಲ್ ಕ್ಯಾಪಿಟಲ್ ಎಷ್ಟು ಅಂತ ಇದು ಮಾಡಿಕೊಂಡು ನಾವು ಮಾಡಬೇಕಾಗತ್ತೆ. ಅವನಿಗೆ ಕೊಡೋ ದುಡ್ಡು ಏನು ಅಂತ ನೋಡಿಕೊಂಡು ಟೋಟಲ್ ಕ್ಯಾಪಿಟಲ್ ಈಸ್ ಡಿವೈಡೆಡ್ ಇಂಟು ಯಾವ್ದ್ರ ಬೇಸಿಸ್ ಮೇಲೆ ಮಾಡಬೇಕಾಗುತ್ತೆ. ಇಫ್ ದೇರ್ ಎನಿ ಕ್ಯಾಪಿಟಲ್ ಸರ್ಪ್ಲಸ್ ಅದನ್ನ ಕ್ಯಾಶ್ ಅಲ್ಲಿ ಅಡ್ಜಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದೊಂದು ನಾವು ನೋಡೋಣ. ನಾವು ರಿಸರ್ವ್ ಏನಾರ ಇದೆಯಾ? ಓಕೆ, ರಿಸರ್ವ್ ಇದೆ. ರಿಸರ್ವ್ 12,000 ಇದೆ, ಅದೊಂದು ಹಂಚಿಬಿಡೋಣ. ರಿಸರ್ವ್
12,000. So we can share like this. Nara 3 ಜನಕ್ಕೂ ಬರುತ್ತದು. Narang 12,000 into 3/6. It's almost 50%. 6,000 ಇವನ್ಗೆ ಹೋಗುತ್ತೆ. And next is Suri 12,000 into 1 divided by 6. 1 divided by 6, it's 2,000. And Bajaj 12,000 into 2 divided by 6, it's 4,000. So this is the reserve ನಾನು ಶೇರ್ ಮಾಡಿದ್ದೀನಿ. ಅದು ಗುಡ್ ವಿಲ್ ಆಯ್ತು, ಎಲ್ಲ ಆಯ್ತು. ಸೊ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಯಾವ ತರ ಬರುತ್ತೆ ಅಂತ ನೋಡೋಣ. ಫಸ್ಟ್ ರಿವ್ಯಾಲ್ಯೂಷನ್ ಮಾಡಿ ಮುಗಿಸ್ಬಿಡೋಣ. ಸೊ ರಿವ್ಯಾಲ್ಯೂಷನ್ ನೋಡ್ತಾ ಹೋಗೋಣ ಫಸ್ಟ್. ಸೊ ಫ್ರೀ ಹೋಲ್ಡ್ ಪ್ರಿಮಿಸಸ್ ಅಂಡ್ ಸ್ಟಾಕ್ ಅಪ್ರಿಶಿಯೇಟೆಡ್ ಬೈ 20 and 15%. 20 and 15% ಅಂತ ನೀವು ನೋಡ್ಬೋದು. 20 and 15% ಅವರು ಹೇಳಿದ್ದಾರೆ. ಫ್ರೀ ಹೋಲ್ಡ್ ಎರಡು ಅಷ್ಟು ಜಾಸ್ತಿ ಆಗಿದೆ. ಅಪ್ರಿಶಿಯೇಟ್ ಅಂದ್ರೆ ಅದು ರಿವ್ಯಾಲ್ಯೂಷನ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಬರುತ್ತೆ. ಯಾವ್ದೇ ಆದ್ರೆ ಹೇಳಿ, ಒನ್ ಇಸ್ ಫ್ರೀ ಹೋಲ್ಡ್ ಪ್ರಿಮಿಸಸ್ ಅಂಡ್ ಅದರ್ ಒನ್ ಇಸ್ ಸ್ಟಾಕ್. ಸೊ ಬರ್ಕೊಳ್ಳಿ ಈ ಕಡೆ. ಸೊ ಬೈ ಫ್ರೀ ಹೋಲ್ಡ್ ಪ್ರಿಮಿಸಸ್ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂದ್ರೆ ಫ್ರೀ ಹೋಲ್ಡ್ 20%. ಫ್ರೀ ಹೋಲ್ಡ್ ಪ್ರಿಮಿಸಸ್ ಎಷ್ಟಿದೆ? 40,000. ಸೊ 40,000 into 20%. So almost 8,000. ಎಷ್ಟಾಯ್ತಿದು? 8,000. Next ಬೈ ನೆಕ್ಸ್ಟ್ ಯಾವ್ದಿರೋದಲ್ಲಿ ಸ್ಟಾಕ್. ಬೈ ಸ್ಟಾಕ್ ಎಷ್ಟಿದೆ? ಬೈ ಸ್ಟಾಕ್ 15% ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಸ್ಟಾಕ್ ಇಸ್ ಅಪ್ರಿಶಿಯೇಟೆಡ್ 15%. ಟೋಟಲ್ 22,000 ಆಗುತ್ತೆ. ಸೊ 22,000 ಅಲ್ಲಿ 15 divided by 100. 15 divided by 100. 22,000 into 15 divided by 100. The amounting rupees 3,300. ಸೊ ಎರಡೂ ಜಾಸ್ತಿ ಆಗಿದೆ 3,300. ಸೊ ಇದನ್ನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೆಯೋದಾದ್ರೆ ನೋಡಿ ಇಲ್ಲಿ. So you can write in the balance sheet. It's an asset side. Balance sheet ಮಾಡ್ತಿರ್ಲಾಗ ಫ್ರೀ ಹೋಲ್ಡ್ ಅಸೆಟ್ಸ್ 40,000 ಆಲ್ರೆಡಿ ಇದೆ. ಪ್ಲಸ್ ಯಾಕಾಗುತ್ತೆ ಅಂದ್ರೆ ಅಪ್ರಿಸಿಯೇಷನ್ ಆಗಿರೋದ್ರಿಂದ ಪ್ಲಸ್ ಅಪ್ರಿಸಿಯೇಷನ್ 8,000. ಸೊ 8,000 ಆಗಿರೋದ್ರಿಂದ ದಟ್ಸ್ ಬಿಕಮ್ 48,000. ನೆಕ್ಸ್ಟ್ ಫ್ರೀ ಹೋಲ್ಡ್ ಪ್ರಾಪರ್ಟಿ 22,000 ಇದೆ. ಪ್ಲಸ್ ಅದು ಅಪ್ರಿಸಿಯೇಷನ್ ಸ್ಟಾಕ್ ಅದು ಅಪ್ರಿಸಿಯೇಷನ್ ಆಗಿದೆ 3,300. ಸೊ ಟೋಟಲ್ ಇಟ್ಸ್ ಬಿಕಮ್ 25,300. 25,300 ಆಯ್ತು. ನಾವು ಅದೊಂದು ಫಸ್ಟ್ ಆಯ್ತು. ಸೆಕೆಂಡ್, ಮೆಷಿನರಿ ಅಂಡ್ ಫರ್ನಿಚರ್ ಡಿಪ್ರಿಶಿಯೇಟೆಡ್ ಬೈ 10% and 7%. ಡಿಪ್ರಿಶಿಯೇಟ್ ಅಂತಂದ್ರೆ ಯು ಹ್ಯಾವ್ ಟು ಟೇಕ್ ಇಟ್ ಇನ್ ರಿವ್ಯಾಲ್ಯೂಷನ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ತಗೋಬೇಕು. ಮೆಷಿನರಿ ಅಂಡ್ ಫರ್ನಿಚರ್ ಎರಡು, ಮೆಷಿನರಿ ಟು ಫರ್ನಿಚರ್ ಎರಡು ಡಿಪ್ರಿಶಿಯೇಷನ್ ಆಗಿದೆ. ಒಂದು 10%, ಇನ್ನೊಂದು 7%. ಮಿಷನರಿ ವ್ಯಾಲ್ಯೂ 30,000 ಇದೆ, ಫರ್ನಿಚರ್ ವ್ಯಾಲ್ಯೂ 12,000 ಇದೆ. 10 ಮತ್ತೆ ಇದನ್ನ ತಗೊಳ್ಳೋಣ. ಸೊ 30,000ಗೆ 10% we had to take, so amounting to rupees 3,000. So furniture is 12,000, ಅದಕ್ಕೆ 7% ಅಂತ ಅಂದ್ರೆ it's 840. I guess 12,000 into 7% ಅಂತ ಅಂದ್ರೆ it's 840. Yes, 840 rupees ಅದು ಬರುತ್ತೆ. ಸೊ ಇದನ್ನ ಸೇಮ್ ಥಿಂಗ್ ನಾವು ಅಸೆಟ್ ತಗೋತೀವಿ ಇಲ್ಲಿ. by machinery 30,000 minus 3,000 ಮಾಡ್ತೀವಿ, ಯಾಕಂದ್ರೆ ಡಿಪ್ರಿಸಿಯೇಷನ್ ಆಗಿದೆ. ಅದೇ ರೀತಿ ಬೈ ಫರ್ನಿಚರ್ 12,000 minus 840. ಸೊ ಮೈನಸ್ ಮಾಡಿದಾಗ ದ ವ್ಯಾಲ್ಯೂ ವಿಲ್ ಕಮ್ ಲೈಕ್ 27,000 and 11,160. 11,160 ಅದಾಗುತ್ತೆ. ಸೊ ಆ ಅಡ್ಜಸ್ಟ್ಮೆಂಟ್ ಆಯ್ತು. ನೆಕ್ಸ್ಟ್ ಇಸ್ ದ ಲಾಸ್ಟ್, ಬ್ಯಾಡ್ ಡೆಟ್ಸ್ ರಿಸರ್ವ್ಸ್ ಇನ್ಕ್ರೀಸ್ ಟು 1,500. ನೋಡಿ ಬ್ಯಾಡ್ ಡೆಟ್ಸ್ 1,000 ಇದೆ ಆಲ್ರೆಡಿ. ಸೊ ಏನ್ ಮಾಡ್ತಾ ಇದ್ದಾರೆ, ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಲಯಬಿಲಿಟಿ ಅದು ಬ್ಯಾಡ್ ಡೆಟ್ಸ್ ರಿಸರ್ವ್ ಫಾರ್ ಬ್ಯಾಡ್ 1,000 ಇರೋದು 1,500 ಮಾಡ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ದಟ್ ಈಸ್ ಲಯಬಿಲಿಟಿ ಜಾಸ್ತಿ ಆದ್ರೆ ಡೆಬಿಟ್ ಸೈಡು ಬೈ RBD to RBD
1500 ಮಾಡ್ತಿದ್ರೆ ಮುಂಚೆ 1000 ಇತ್ತು. ಸೊ 500 ಹ್ಯಾಸ್ ಬಿನ್ ಇನ್ಕ್ರೀಸ್ಡ್ ಇನ್ ದ ಲಯಬಿಲಿಟಿ ಇನ್ಕ್ರೀಸ್ ಆಗಿ ಇರಬೇಕು. ಅದೇ ರೀತಿ ಇಲ್ಲೂ ಕೂಡ ಬೈ ಡೆಟಾರ್ಸ್ 500 ನ ಇಲ್ಲಿ ಮಾಡ್ತೀವಿ ನೋಡಿ ಮೆನ್ಷನ್. 20,000 ಇತ್ತು, 20,000 ಮೈನಸ್ RBD ಲಾಸ್ಟ್ ಟೈಮ್ 1000 ತಗೊಂಡಿದ್ರಿ, ಬಟ್ ಈಗ 1500 ತಗೋಬೇಕಾಗುತ್ತೆ ಬಿಕಾಸ್ 500 ಜಾಸ್ತಿ ಆಗಿರೋದ್ರಿಂದ. ಸೊ 18,500. ಲಾಸ್ಟ್ ಟೈಮ್ ಇಟ್ ವಾಸ್ 19,000. ಇನ್ನು 500 ರಿಸರ್ವ್ ಜಾಸ್ತಿ ಮಾಡಿದ್ರಿಂದ ದಟ್ ವಿಲ್ ಹ್ಯಾಪನ್ ಲೈಕ್ ದಟ್. ಓಕೆ, ದಟ್ಸ್ ಆಲ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಷ್ಟಿದೆ. ವಿಲ್ ಕ್ಲೋಸ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್. ಈಗ ಎರಡು ಕಡೆ ಕ್ಲೋಸ್ ಮಾಡೋಣ. ಸೊ ಐ ಥಿಂಕ್ ಕ್ರೆಡಿಟ್ ಸೈಡ್ ಅಲ್ಲೇ ಜಾಸ್ತಿ ಅನಿಸ್ತಿದೆ. ಸೊ ಐ ರೈಟ್ ಇಟ್ 11,300 ಎರಡು ಕಡೆಗೂ ಬರ್ಕೋತೀರಾ, ಯಾಕಂದ್ರೆ ಈ ಕಡೆ ಜಾಸ್ತಿ ಇರುತ್ತೆ. ಸೊ 11,300 ಮೈನಸ್ 3,000 ಮೈನಸ್ 840 ಮೈನಸ್ 500. ಸೊ 6,960 is the revaluation profit. So revaluation profit ಎಷ್ಟು ಬಂದಿದೆ? 6,960. Profit on revaluation ಅದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೋಗುತ್ತೆ, ಪ್ರತಿಯೊಬ್ಬರಿಗೂ ಹೋಗುತ್ತೆ. ಫಸ್ಟ್ ಇಸ್ ನಾರಂಗ್. ಸೊ ನಾರಂಗ್ ಔಟ್ ಆಫ್ 6,960 into 3/6 ರೇಷಿಯೋ ಎಷ್ಟು? 3,480. Next is Suri, 6,960 into 1/6, that is 1/6. 6,960 into 1/6, 1,160. Narang, sorry, I'm sorry, once again, Narang, it's not Bajaj. 6,960 into 2/6, that is 2,320. 2,320 total ಮಾಡಿದ್ರೆ ಇಲ್ಲಿ get the answer 6,960. Okay, that's all actually. So revaluation account close ಮಾಡಿ. revaluation account ಅಲ್ಲಿ ಏನಾಗಿದೆ? ಪ್ರಾಫಿಟ್ ಆಗಿದೆ. So these are the things. Now coming to partners capital account. So partners capital account ಗೆ ಬಂದ್ಬಿಡೋಣ. Okay, listen now. First is by balance brought down. ಅದೆಷ್ಟಿದೆ ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ? 40, 20, 28. 40 is Narang, 20 and 28. This is the old balance of capital account, old balance ಆಯ್ತು. ಸೊ ಅದ್ರ ಜೊತೆಗೆ ಬೈ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಆಯ್ತಲ್ಲ ಇಲ್ಲಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಎಷ್ಟಿದೆ ಇಲ್ಲಿ ನೋಡಿ ಇಲ್ಲಿ? I have done 3,000 at observe 3,480, 1,160 and 2,320. So this is the thing. ರಿವ್ಯಾಲ್ಯೂಯೇಷನ್ ಆಯ್ತು. ಮತ್ತೆ ಜನರಲ್ ರಿಸರ್ವ್ ನಾನು ಆಲ್ರೆಡಿ ಮಾಡಿದ್ದು ವರ್ಕಿಂಗ್ ನೋಟ್ ಅಲ್ಲಿ. ಸೊ ರಿಸರ್ವ್ ನ ಈ ತರ ಶೇರ್ ಮಾಡಿ 6,000, 2,000 and 4,000. ಸೊ ಬೈ ರಿಸರ್ವ್ 6,000, 2,000 and 4,000. Okay, that's all actually. So ಇಷ್ಟು ಏನಿದೆ ಬಿಫೋರ್ ಗುಡ್ ವಿಲ್ ನಾನು ಮಾಡಿ. ಇನ್ ಕಮಿಂಗ್ ಟು ಕ್ಯಾಪಿಟಲ್ ಮಾಡ್ಬೇಕಾದ್ರೆ ನೋಡಿ ಇಲ್ಲಿ ಟೋಟಲ್ ಇಲ್ಲಿ ಲಾಸ್ಟಿಗೆ ಮಾಡಿಸ್ಬೇಕು. ಟೋಟಲ್ ಕ್ಯಾಪಿಟಲ್ ನಾನು ಇದು ಮಾಡ್ತಾ ಇದ್ದೀನಿ. ಹೇಗ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನೋಡಿ ಇಲ್ಲಿ ಬ್ಯಾಲೆನ್ಸಿಂಗ್ ಇಟ್ಕೋಬಿಡಿ. ಇಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ಅಂತಂದ್ರೆ ನಾರಗ್ ಫಸ್ಟ್ ಯಾವ್ದಿದೆ? ನಾರಗ್ ಬ್ಯಾಲೆನ್ಸ್ ಎಷ್ಟಿದೆ ಅಂತಂದ್ರೆ ಈ ಕಡೆ ಡೆಬಿಟ್ ಸೈಡ್ ಅಲ್ಲಿ ಎಷ್ಟಿದೆ? ಇಟ್ಸ್ 50,000. ಐ ಥಿಂಕ್ ಎರಡು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 49,480 ಬರುತ್ತೆ. ಡೆಬಿಟ್ ಸೈಡ್ ಅಲ್ಲಿ ಎಷ್ಟು? 49,840 ಐ ಗೆಸ್. ಎಸ್, 49,480 ಮೈನಸ್ ಕ್ರೆಡಿಟ್ ಸೈಡ್ ಅಲ್ಲಿ ಎಷ್ಟಿದೆ? 5,250. ಅದನ್ನ ಮೈನಸ್ ಮಾಡ್ಬೇಕಾಗತ್ತೆ. ಸೊ ಮೈನಸ್ ಮಾಡಿದಾಗ 5,250 ಮೈನಸ್ ಮಾಡಿದಾಗ ಯು ವಿಲ್ ಗೆಟ್ ದ ಆನ್ಸರ್
44,000 49,480 minus 5,250 44,230 ಬರುತ್ತೆ ನಾರಕ್ದು. ನೆಕ್ಸ್ಟ್ ನಮ್ಗೆ ಇನ್ನೊಬ್ರು ಯಾರು ಸೂರಿದ್ ಬಂದಾಗ ಸೂರಿ ಈಸ್ ಅಬೌಟ್ ಟೋಟಲ್ ಮಾಡಿದಾಗ ಡೆಬಿಟ್ ಸೈಡ್ ಅಲ್ಲಿ ಸೂರಿದ್ ನೋಡಿ ಇಲ್ಲಿ ಐ ಆಮ್ ಶೋಯಿಂಗ್ ದಿಸ್ 20,000 plus 1,160 plus 2,000 is equal to 23,160. 23,160 ಮೈನಸ್ ಈ ಕಡೆ ಸೈಡ್ ಅಲ್ಲಿ ಒಂದು 1,170 ನ ಮೈನಸ್ ಮಾಡ್ತೀವಿ 1,750 ನ ಮೈನಸ್ ಮಾಡ್ತೀವಿ 1,750 ನ ಮೈನಸ್ ಮಾಡಿದ್ರೆ 21,410 ಆಗುತ್ತೆ. ಸೊ 21,410 ಮತ್ತೆ ಇವ್ರದ್ದು ಇಷ್ಟ ಆಗುತ್ತೆ. ಸೊ ಈಗಿದ್ದಾಗ ವಿ ಆರ್ ಗೆಟಿಂಗ್ ಟೋಟಲ್ ಆಫ್ ದಿಸ್ ಎರಡನ್ನೂ ಏನ್ ಮಾಡ್ತೀವಿ ಟೋಟಲ್ ಮಾಡಿದೀವಿ. ಸೊ ಈ ಟೋಟಲ್ ಬೋತ್ ಎರಡು ಟೋಟಲ್ ಮಾಡಿದಾಗ ಏನಾಗುತ್ತೆ 65,640. ಈಗ ನ್ಯೂ ರೇಷಿಯೋ ಪ್ರಕಾರ ಅಕಾರ್ಡಿಂಗ್ ಟು ನ್ಯೂ ರೇಷಿಯೋ ಪ್ರಕಾರ we are dividing 65,640 into new ratio is 3:1 3 divided by 4 65,640 into 3 divided by 4 the amounting rupees 49,230 ಇದು ಬರುತ್ತೆ. Next same 65,640 into 1 divided by 4 65,640 into 1 divided by 4 that is 16,410 ಈ ಕಡೆ ಬರುತ್ತೆ. ಸೊ ಬ್ಯಾಲೆನ್ಸ್ ಬರಿಬೇಕಾದ್ರೆ ನೋಡಿ ಇಲ್ಲಿ ಲಿಸನ್ ಎವ್ರಿವನ್. ಸೊ ಇದೊಂದು ವರ್ಕಿಂಗ್ ನೋಟ್ ಮುಂಚೆ ಮಾಡ್ಕೊಡ್ಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಇವನ್ ಅಕೌಂಟ್ ಕ್ಲೋಸ್ ಮಾಡ್ಬಿಡೋಣ. ಯಾರ್ದು ರಿಟೈರ್ಡ್ ಆಗ್ತಾರನು ರಿಟೈರ್ಡ್ ಆದ ಒಂದು ದುಡ್ಡು ಏನಾರ ಕೊಡ್ತೀನಿ ಅಂತ ಹೇಳಿದಾರ? ಸೊ ಏನು ಕೊಡ್ತೀನಿ ಅಂತ ಹೇಳಿಲ್ಲ, ಕಂಪ್ಲೀಟ್ಲಿ ಟ್ರೀಟೆಡ್ ಆಸ್ ಲೋನ್ ಅಕೌಂಟ್. ಸೊ ಟು ಬಜಾಜ್ ಲೋನ್ ಅಕೌಂಟ್ಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಬ್ಯಾಲೆನ್ಸ್ ಮಾಡೋಣ. ಇಷ್ಟು ದುಡ್ಡು ಅವನಿಗೆ ಬರಬೇಕಾಗತ್ತೆ. ಸೊ 28,000 ಪ್ಲಸ್ 2,320 ಪ್ಲಸ್ 4,000 ಪ್ಲಸ್ 5,250 ಪ್ಲಸ್ 1,750 totally 41,320 rupees he has to be. ಅವನಿಗೆ he has to get 40 ಅಷ್ಟು ದುಡ್ಡು ಬರಬೇಕಾಗತ್ತೆ. 41,320 ಅದನ್ನ ಲೋನ್ ಅಕೌಂಟ್ ಅಂತ ಇದು ಕ್ರಿಯೇಟ್ ಮಾಡ್ಬಿಟ್ಟು ಅವನಿಗೆ ಕೊಡ್ತೀರಿ 41,320. ಸೊ ಈ ಲೋನ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ ಬಜಾಜ್ ಲೋನ್ ಅಕೌಂಟ್ ಅಂತ. ಬಜಾಜ್ ಲೋನ್ ಅಕೌಂಟ್. ಸೊ ಅಮೌಂಟಿಂಗ್ rupees 41,320. ನೆಕ್ಸ್ಟ್ ಕ್ಯಾಪಿಟಲ್ ಅಡ್ಜಸ್ಟ್ ಮಾಡಿದೀವಿ ನೋಡಿ ಇಲ್ಲಿ ಕ್ಯಾಪಿಟಲ್ ಅಡ್ಜಸ್ಟ್ ಮಾಡಿದೀವಿ. ಈ ರೇಷಿಯೋ ನೋಡಿ ಎರಡೂ ಟೋಟಲ್ ಮಾಡಿ ಆಮೇಲೆ ನಾವು ಅದು ಹೊಸ ರೇಷಿಯೋ ಪ್ರಕಾರ ಹಂಚಿದೀವಿ. ಆ ಪ್ರಕಾರ ಆದ್ರೆ ಅವ್ರ ಬ್ಯಾಲೆನ್ಸ್ ಚೇಂಜ್ ಆಗುತ್ತೆ. ಸೊ ಲಿಸನ್ ಆಲ್ ಆಫ್ ಯು. ಸೊ ಟು ಬ್ಯಾಲೆನ್ಸ್ ನಾವು ಬ್ಯಾಲೆನ್ಸಿಂಗ್ ಬರೆಯಂಗಿಲ್ಲ. ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಏನಿದೆ ಸೊ ಅದನ್ನ ಇಲ್ಲ ಏನ್ ಅಡ್ಜಸ್ಟ್ ಪ್ರಕಾರ ಬರೋದು ಅದನ್ನ ಬರೀಬೇಕು. 49,230 and Suri's about 16,410. 16,410. ಸೊ ಇದನ್ನೇ ಕೂಡ ನಾವೇನ್ ಮಾಡ್ಬೇಕು ಇಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ಕೂಡ ಅಷ್ಟನ್ನೇ ಬರೀಬೇಕು. ನಾರಂಗ್ ನೋಡಿ ಇಲ್ಲಿ ಅಷ್ಟು ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಬಂದಿರೋದು ಅಷ್ಟೇ 49,230 ಕ್ಯಾಪಿಟಲ್ಸ್ ಅಲ್ಲಿ 49,230 ಮತ್ತೆ ಒಂದು 16,410 ಸೂರಿದು ಅದನ್ನೇ ಕ್ಯಾಪಿಟಲ್ಸ್ ಬರಬೇಕು. ಇನ್ ಮಿಕ್ಕಿದ ಬ್ಯಾಲೆನ್ಸ್ ಆಗದಲ್ಲೇ ಇರೋದನ್ನ ನಾವು ಬ್ಯಾಂಕ್ ಅಕೌಂಟ್ಗೆ ಬರಿಬೇಕಾಗತ್ತೆ. ನೋಡೋಣ ಬ್ಯಾಲೆನ್ಸ್ ಎರಡ್ ಕಡೆನೂ ಮಾಡೋಣ. ಸೊ ಈ ಕಡೆ ಐ ಥಿಂಕ್ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ ಅನ್ಸುತ್ತೆ ಮೋಸ್ಟ್ ಪ್ರಾಬಲಿ. ನೋಡಿ 5,250 ಪ್ಲಸ್ 49,230. ಸೊ ಈ ಕಡೆ ಬರೋದು 54,480 ಬರುತ್ತೆ. ನಮ್ಗೆ ಆಲ್ರೆಡಿ ಡೆಬಿಟ್ ಸೈಡ್ ಬರೋದು 49,480 ಅಂತ ಆಲ್ರೆಡಿ ಗೊತ್ತಿತ್ತು ನಮ್ಗೆ. ಸೊ ಈ ಸಲ ಕ್ರೆಡಿಟ್ ಸೈಡ್ ಡೆಬಿಟ್ ಸೈಡ್ ಅಲ್ಲೇ ಜಾಸ್ತಿ ಬರುತ್ತೆ. ಯಾರ್ದು ನಾರಾಗ್ದು 54,480 54,480 ಮೈನಸ್ ಇಲ್ಲಿ 49,000 ಈ ಕಡೆ ಬರೋದೆಷ್ಟು 49,000. ಸೊ ಎರಡು ಕಡೆ ಇರೋದ್ರಿಂದ ಈ ಎರಡು ಜಾಸ್ತಿ ಸೈಡ್ ಯಾವ್ದಿದೆ ಡೆಬಿಟ್ ಸೈಡ್ ಇರೋದ್ರಿಂದ
ಆ ಅಮೌಂಟೇ ನಾನು ಇದು ಮಾಡ್ತಾ ಇದ್ದೀನಿ ಬ್ಯಾಲೆನ್ಸಿಂಗ್ ಫಿಗರ್ ಆಗಿ, ಬ್ಯಾಲೆನ್ಸಿಂಗ್ ಆಗಿ ಎಷ್ಟು -49,480 ಮಾಡಿದ್ರೆ 5,000 ಬರುತ್ತೆ. ಸೊ ಇಲ್ಲಿ 5,000 ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಕ್ಯಾಶ್ ಇದೆ ಇರೋದಲ್ವಾ. ಸೊ ಕ್ಯಾಶ್ ಇವನಿಗೆ ದುಡ್ಡು ಬಂದಿದೆ ಅಂತ ಬೈ ಕ್ಯಾಶ್ ಅಕೌಂಟ್ 5,000. ಕ್ಯಾಶ್ ಅಕೌಂಟ್ ಏನ್ ಮಾಡ್ತೀರಾ 5,000 ಬರೀತೀರಾ. ಸೊ ಇವನ್ ಬ್ಯಾಲೆನ್ಸ್ ಮಾಡೋಣ. ಇವನ್ ಬ್ಯಾಲೆನ್ಸ್ ಮಾಡಿದಾಗ ಈ ಕಡೆನೇ ಜಾಸ್ತಿ ಬರುತ್ತೆ. ಎಷ್ಟು ಆಲ್ರೆಡಿ ಮಾಡಿದ್ವಿ ನಾವು 23,160 23,160 23,160 23,160. ಸೊ 23,160 ಮೈನಸ್ 1,007 ಇವನ್ ದುಡ್ಡು ಎತ್ಕೊಂಡಿದ್ದಾನೆ ಅಂತ ಅರ್ಥ. ಅಲ್ಲಿಗೆ 16,000 ಎತ್ಕೋಬಹುದು, ಅಷ್ಟೇ ಎತ್ಕೊಳ್ಳೋ. ಇವನ್ಗೂ ಕೂಡ ಈ ಕಡೆ ಎಷ್ಟು ಬರುತ್ತಿದ್ದು 5,000 ಬರುತ್ತೆ. 10,000 ಬೇರೆ ಆ ಕಡೆ ಈ ಕಡೆ ಆಗುತ್ತೆ. ಟು ಕ್ಯಾಶ್ ಅಕೌಂಟ್ ಅಂತ ಹೇಳ್ಬಿಟ್ಟು ಅವನು ಇದಕ್ಕೆ ಬರ್ದಿ. ಸೊ ದಟ್ಸ್ ಆಲ್ ಆಕ್ಚುಲಿ. ಸೊ ಈ ಬೈ ಬ್ಯಾಲೆನ್ಸ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಏನಿದೆ ಸೇಮ್ ಥಿಂಗ್. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟು 49,230 and this is 16,014. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆಲ್ಮೋಸ್ಟ್ ಐಟಮ್ಸ್ ಗಳು ನಾವು ಬರ್ದಿದೀವಿ ಆಕ್ಚುಲಿ. ಸೊ ನೋಡಿ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ಗಳು ಯಾವುದು, ಬಿಲ್ಸ್ ಪೇಬಲ್ ಸೆಂಟ್ರಿ ಕ್ರೆಡಿಟರ್ಸ್ ಬರ್ದ್ಬಿಡೋಣ. ಬಿಲ್ಸ್ ಪೇಯಬಲ್ and sundry creditors.